ತೋತಾಪುರಿ ಮಾವಿನ ಹಣ್ಣಿನ ಸರಬರಾಜಿಗೆ ನಿರ್ಬಂಧ ಸರಿಯಲ್ಲ ಅನ್ನುವಂತಹ ಪತ್ರವನ್ನು ಬರೆಯಲಾಗಿದೆ. ಹೌದು, ತೋತಾಪುರಿ ಮಾವಿನ ಹಣ್ಣು ಸರಬರಾಜಿಗೆ ನಿಷೇಧ ಸರಿಯಲ್ಲ. ಚಿತ್ತೂರು ಡಿಸಿ ಕ್ರಮ ಹಿಂಪಡೆಯೋದಕ್ಕೆ ಆಂಧ್ರ ಸಿಎಂಗೆ ಪತ್ರವನ್ನು ರವಾನೆ ಮಾಡಲಾಗಿದೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡುಗೆ ಸಿದ್ದರಾಮಯ್ಯನವರು ಪತ್ರವನ್ನು ಬರೆದಿದ್ದಾರೆ. ಕರ್ನಾಟಕ ಗಡಿ ಜಿಲ್ಲೆಗಳಲ್ಲಿ ಹಾಗೂ ಆಂಧ್ರದಲ್ಲಿ ಹೆಚ್ಚು ಮಾವು ಸಾಗಾಣಿಕೆ ವೇಳೆ ಚಿತ್ತೂರು ಜಿಲ್ಲೆಯ ಪ್ರವೇಶಕ್ಕೆ ನಿರ್ಬಂಧ ಸರಿಯಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಂದ್ರಬಾಬು ನಾಯ್ಡುಗೆ ಸಿದ್ದರಾಮಯ್ಯನವರು ಪತ್ರವನ್ನು ರವಾನೆ ಮಾಡಿದ್ದಾರೆ. ಚಿತ್ತೂರು ಡಿಸಿ ಕ್ರಮ ರೈತ ಮತ್ತು ಮಾವು ಬೆಳೆಗಾರರ ನಷ್ಟಕ್ಕೆ ಕಾರಣವಾಗುತ್ತೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ತಕ್ಷಣ ರೈತರ ಹಿತದೃಷ್ಟಿಯಿಂದ ನಿರ್ಬಂಧವನ್ನು ವಾಪಸ್ ಪಡಿಬೇಕು ಅಂತ, ಆ ನಿರ್ಬಂಧದ ಕ್ರಮವನ್ನು ಪರಿಶೀಲಿಸಿ ಅಂತ ಸಿದ್ದರಾಮಯ್ಯನವರು ಪತ್ರವನ್ನು ಚಂದ್ರಬಾಬು ನಾಯ್ಡುಗೆ ಬರೆದಿದ್ದಾರೆ. ನೋಡಿ, ಈ ಮಾವು ಬೆಲೆಗೆ ಸಂಬಂಧಪಟ್ಟಂತೆ ಮಾವು ಬೆಳೆಗಾರರ ಆಕ್ರೋಶ ನೋಡಿ ಹೆಂಗಿದೆ. ಇದೆಲ್ಲದರ ನಡುವೆ ನೋಡಿ, ಚಿತ್ತೂರು ಡಿ ಸಿ ಒಂದು ಕ್ರಮವನ್ನು ತಗೊಳ್ತಾರೆ. ಗಡಿ ಜಿಲ್ಲೆಗಳಲ್ಲಿ ಆಂಧ್ರದಲ್ಲಿ ಹೆಚ್ಚು ಮಾವು ಉತ್ಪಾದನೆ, ಸಾಗಾಣಿಕೆ ವೇಳೆ ಚಿತ್ತೂರು ಪ್ರವೇಶ ಇಲ್ಲ ಅನ್ನುವಂಥ ನಿರ್ಬಂಧ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಅನ್ನೋದು ಹೆಚ್ಚಾಗುತ್ತೆ. ನೋಡಿ, ಇದೆಲ್ಲವನ್ನು ಹೊರತುಪಡಿಸಿ ರೈತರ ಹಿತದೃಷ್ಟಿಯಿಂದ ಕೆಲವೊಂದು ಕ್ರಮಗಳನ್ನು ತಗೊಳ್ಬೇಕಾಗತ್ತೆ. ಡಿ ಸಿ ಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯನವರು ಚಂದ್ರಬಾಬು ನಾಯ್ಡು ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಅಂದರೆ ಕರ್ನಾಟಕ ಮುಖ್ಯಮಂತ್ರಿ ಆಂಧ್ರ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿರೋದು. ನಿರ್ಬಂಧದ ಈ ಕ್ರಮವನ್ನು ಪರಿಶೀಲಿಸಿ ಅಂತ ಸಿದ್ದರಾಮಯ್ಯನವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ತಕ್ಷಣ ರೈತರ ಹಿತದೃಷ್ಟಿಯಿಂದ ನಿರ್ಬಂಧವನ್ನು ವಾಪಸ್ ಪಡಿಬೇಕು ಅನ್ನುವಂಥ ಪತ್ರ. ಹಾಗಾಗಿ ಚಂದ್ರಬಾಬು ನಾಯ್ಡು ಅವರ ನಿರ್ಧಾರ ಯಾವ ರೀತಿ ಇರುತ್ತೆ ಕಾದು ನೋಡಬೇಕಾಗಿದೆ.